ಇರೋದೊಂದ್ ಜೀವನ, ಹಿಂದೇನಾಯ್ತು ನೆನ್ಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವೇನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದಾನೆ. ವಿಧಿ ನಮ್ದೇನಿಲ್ಲ. ನಮ್ ಸರ್ ಅಂತೂ ಈ ಕಡೆ ಕರ್ಕೊಂಡು ಸರ್ ಹೋಗ್ತಿದ್ದಾರೆ, ಅವರಿಂದ ನಾವು ಹೋಗ್ತಿದೀವಿ. ಎಂಕೆ ಬಂದ ಈಗ ಎಂಕೆ ಗೋವಾಲ ಹೇಗೈತಿ ಗೋವಾಲ कैसे है बे थिएटर एक नंबर ಈಗ ಎಂಟರ್ ಆದಿವಿ. ಯಾವ ತರ ಇದೆ ಅಂದ್ರೆ ಆಲ್ರೆಡಿ ಫುಲ್ ಆಗಿಬಿಟ್ಟಿದೆ. ನಾವೇ ಲಾಸ್ಟ್ ಬಂದಿರಲ್ಲ. ಸೊ ಫಸ್ಟ್ ಒಂದು ಪ್ಲೇಸ್ ಹುಡುಕಲ್ಲ, ಪ್ಲೇಸ್ ಹುಡುಕಿ ಆಮೇಲೆ ಸಿಗ್ತೇವೆ ನಿಮಗೆ. ಹೆಂಗ್ ಪೂರಾ ಅಂದ್ರೆ ಪೂರಾ ಡೆಡ್ಲಿ ಫಕ್ ಆಗೈತಿ. ಯಾಕೆ ಹೇಳ ಸೀಟೇ ಇಲ್ರಿ ಇಲ್ಲಿ, ಸೀಟೇ ಇಲ್ರಿ ನಮಗೆ ಇಲ್ಲಿ. ಅಲ್ಲಿಂದ್ರ ಅಷ್ಟು ದೂರಿಂದ ಬಂದ್ ಇಲ್ಲೆಲ್ಲ ಫುಲ್ ಆಗಿ ಕುಂದ್ರಾಕ ಆಗೋದಿಲ್ಲ ಅಂದ್ರೆ ಯಾವ ತರ ಮಾಡ್ಬೇಕು ನಾವು, ಯಾವ ತರ ನಮಗೆ ಅಲ್ಲೇ ನೋಡಿದ್ರೆ ಇಲ್ಲಿ ಇಟ್ಟಾರ ಚೇರ್, ಇಲ್ಲೇ ಹೋಗಿ ಕುಂದಿರ್ಬೇಕು. ಈಗ ಲಾಸ್ಟ್ ಆಪ್ಷನ್ ಬರ್ರು ಅಲ್ಲಿ ಹೋಗೋಣ. ಮತ್ತೆ ಹೇಳ ಯಾವ ತರ ಆಗಿತ್ತಂದ್ರೆ ಕುಂದ್ರಾಕ ಆಗೋದಿಲ್ಲ. ಒಂದ್ರಾಗಿ 3 ಜನ ಕುಂತ ಮತ್ತಿಲ್ಲಿ ಚೇರ್ ಹಾಕ್ಯಾರ, ಏನಾದ್ರೂ ಚೇರ್ ಹಾಕೊಂಡ್ ಕುಂತಿ ಆ ತರ ಆಗೈತಿ. ನಮ್ಮ ಉಮೇಶ್ ನಿಂತಾನ. ಮತ್ತೆ ಯಾರು ಈಗ ಒಬ್ರು ಹೇಳ್ತೀನಿ ಅಂದ್ರಲ್ಲ, ಆಮೇಲೆ ಹೇಳಿದ್ರ ಇನ್ನು ನಮ್ದಷ್ಟೇ ಅಲ್ಲ, ಇನ್ನೂ ಅಷ್ಟು ಜನ ಅದಾರ. ಅಷ್ಟು ಜನ ಇದ್ರು ಎಲ್ಲ ಚೇರ್ ಇಲ್ಲ, ಚೇರ್ನು ಖಾಲಿ ಆದ. ಆಕ್ಚುಲಿ ಅಲ್ಲಿ ನೋಡಿ ಅಲ್ಲಿ ಕೂತಾರ ನೋಡ್ರಿ, ಅಲ್ಲಿ ಅಭ್ಯ ಅಲ್ಲಿ ಅಭ್ಯ ಅಲ್ಲಿ ಕೂತಾನ. ಹೊರಗೆ ಹೋಗಕ್ ಬಿಡೋದು ಇಲ್ಲ. ಯಾವ ತರ ಇಕ್ಕಟ್ಟಾಗ್ಬಿಟ್ಟದಂದ್ರೆ ನಮ್ಗೆ ಕೇಳೋದಾಗವಲ್, ಹೇಳೋದಾಗಲ್ಲ. ಅದ್ರಾಗ ಫ್ಯಾನ್ ಒಂದಿಲ್ಲ, ಅವಂಗಿಲ್ಲ. ಬಿಟ್ರೆ ಬಿಡನ್ ಡ್ರೋನ್ ಕೊಳ ಇಲ್ಲ ನೋಡ್ರಿ. ಎಸಿ ಚಾಲೂ ಮಾಡ್ರಂದ್ರೆ ಎಸಿನೂ ಇಲ್ಲ. FBB ಡ್ರೋನ್ ಒಂದು ಇಲ್ಲಿಂದ ಆಪರೇಟ್ ಮಾಡಾಕತ್ತಾನವ. ಡ್ರೋನ್ ಏನ ನಮ್ ಕಡೆ ಬಿಟ್ರೆ ಸಮಾಧಾನ ಆಗಿ ಸ್ವಲ್ಪ ಗಾಳಿ ಬರ್ತೈತೆ ನಮಗೆ. ಬರ್ತೈತೆ ಗಾಳಿನೂ ಇಲ್ಲ, ಏನೂ ಇಲ್ಲ. ಅಲ್ಲಿ ಪಾಲ್ತು ಬೋರ್ ಆಗತ್ತೈತಿ. ಸೀದಾ ಪ್ರೋಗ್ರಾಮ್ ಸ್ಟಾರ್ಟ್ ಆದ್ಮೇಲೆ ಸಿಗ್ತೇನೆ ನಿಮಗೆ. ಪ್ರೋಗ್ರಾಮ್ ಎದ್ರದನ್ನ ನೋಡೋಣ. ಪ್ರೋಗ್ರಾಮ್ ಯಾವ್ದ್ರ ಬಗ್ಗೆ ಇದು ಗೊತ್ತಿಲ್ಲ. ಅಕಾಡೆಮಿಕ ಪ್ರೋಗ್ರಾಮ್ ಎದ್ರ ಬಗ್ಗೆ ಇದು ಗೊತ್ತಿಲ್ಲ. ಬಂದೇ ಓಟ್ ಬಂದೇನೋ ನೋಡ್ಬೇಕು. ಇವಾಗ ಯಾವ ತರ ಸ್ಟಾರ್ಟ್ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರೋಗ್ರಾಮ್ ಕುಂದಿರಬೇಕು ಇಲ್ಲ ಕುಂದಿರಬಾರ್ದು ಅಂತ ಅವಾಗ ಗೊತ್ತಾಗುತ್ತೆ. ಸ್ಟಾರ್ಟ್ ಅಲ್ಲಿವರೆಗೂ ಸ್ಟಾರ್ಟ್ ಆಗೋವರೆಗೂ ಸ್ವಲ್ಪ ನೀವು ಸ್ಟೇ ಟ್ಯೂನ್ಡ್ ಆಗಿರಿ. ಹೊಳ್ಳಿ ಸಿಗ್ತೇನೆ ನಾನು. The competition is everywhere. In such a scenario, if you do not motivate, guide, train and inspire our students and faculties to meet the needs of the industry, I believe we may lose our place on the global map. ನಾವು ಬಂದಿದ್ದ ಫಸ್ಟಿಗೆ, ಇವ್ರು ಬಂದಿದ್ದು ಸೆಕೆಂಡ್ ಶೋ ನೋಡಿ. ಇಲ್ಲಿ ಒಂದ್ ಅವನಿ ಪಿಕ್ಚರ್ ನೋಡಕ್ ಬಂದಂಗ ಗದ್ಲಾಗೈತಿ. ಅಷ್ಟು ಗದ್ಲಾಗೈತಿ. ಎಷ್ಟು 1500 ಸ್ಟೂಡೆಂಟ್ಸ್ 2000 ಪ್ಲಸ್ ಸ್ಟೂಡೆಂಟ್ಸ್ ಆಗ್ಯಾರ. ಅವ್ರ ಸೆಮಿನಾರ್ ಆಗಿದ್ದ ನಮಗ್ ಕರ್ಕೊಂಡಾಗ ಬಸ್ ಬಂದಿದ್ ನೋಡಿಲ್ಲ ಹೆಂಗೈತಿ. ಟಾಟಾ ಹೊಸ ಬಸ್ ಬಂದೈತಿ, ಭಾಳ ಹೊಸದ್ ಬಸ್. ನಾವಲ್ಲ ಇದ ಗದ್ದಲ್ದಾಗ ಹತ್ಬೇಕು. ಈಗ ಗದ್ದಲ್ದಾಗ ಹತ್ಕೋಬೇಕು. ಅಲ್ಲಿ ನೋಡಿ ನಮ್ ಗೋವಾ ಬಾಯ್ ಯಾವ ನಮ್ಗೆ ಹತ್ತದಾರ. ಗೋವಾ ಬಾಯ್ ಯಾರ್ದ ಏನ್ ಕೇರಿ ಇಲ್ಲ ಆ ತರ ಹತ್ತಿದ್ದಾರೆ. ಯಾಕಂದ್ರ ಅದು ಗೋವಾದಾಗ ಹತ್ತೈತಿ, ಅವ್ನ್ ರೂಢ ಐತಿ, ಅದಕ್ಕೋಸ್ಕರ ಹಂಗ ಹತ್ತಾನ. ಈ ಬಸ್ಸಿಗೆ ಹತ್ತಿದ್ವಿ ಈಗ ನಾವು. ಬರ್ರಿ, ನಮಗಾಗಿ ಸಪರೇಟ್ ಬಸ್ ನಮಗಾಗಿ ಸಪರೇಟ್ ಬಸ್ ಹತ್ತಿದೀವಿ. ಬಾ ಮಗ, ಇಲ್ಲಿ ಈ ಕಡೆ ಟರ್ನ್ ಹಾಕೊಳ್ಳಿ, ಈ ಕಡೆ ನೆರಳಾಗುತ್ತೆ. ಸೊ ಬಂದ್ ಹತ್ತೀವಿ, ಸಪರೇಟ್ ಬಸ್ ಬಂದ್ ಹತ್ತಿದೀವಿ. ಎಲ್ಲ ಸರ್ ಈಗ ನಡೀತಿ ಏನಂತ ತೋರಿಸ್ತೀವಿ. ಲೆಟ್ಸ್ ಸಿ ವಾಟ್ ಟು ಡು. ಮಾರ ಬಟನ್ ಮಾರ. ಬಿಟ್ಟಿದ್ ಫಸ್ಟಿಗೆ 3rd ಫ್ಲೋರಿಗೆ ಬಟನ್ ಹೊಡೆದಾನ. ಫಸ್ಟಿಗೆ 3rd ಫ್ಲೋರ್ ಕೇಳಿಲ್ಲ ಬಿಟ್ಟಿಲ್ಲ, ಸೀದಾ ಡೈರೆಕ್ಟ್ ಲಿಫ್ಟ್ ಬಟನ್ ಒತ್ತಿದ್ವಿ. ಇದು ನೋಡಿದ್ರೆ ಇದು ಇವಾಗ ಓಪನ್ ಆಯ್ತಾ. ಈ ಬಿಲ್ಡಿಂಗ್ ಫುಲ್ ಐತಿ, ಯಾಕಂದ್ರ AC ಕಂಟಿನ್ಯೂಸ್ ಫ್ಲೋ ಇರೋ ಸಂಬಂಧ. ಸೊ ನೋಡೋಣ, ಇದು ಲಿಫ್ಟ್ ಬರ್ತೈತಿ.
ಎಲ್ಲರೂ ನಡ್ಕೊತ ಹೋದ್ರೆ ನಾವೊಂದು ರಿಲೀಫ್ ತಗೊಂಡೆ. ಸರ್ ಉಪ್ಪಿಟ್ಟು ಹಾಕ್ಯಾರ ಸರ್. ಹೇಳಿದ್ದು ಸರ್ ಉಪ್ಪಿಟ್ಟು ಏರೋಸ್ಪೇಸ್ ಇಂದ ಏನ್ ಸರ್ ಕಾರ್ಬನ್ ಫೈಬರ್ ಅಂತ ಒಳಗೆ ಕರ್ಕೊಂಡು ಹೋಗ್ತಾರೆ ತಡಿ. ನೋಡೋಣ ಎಲ್ಲ ಏರೋಸ್ಪೇಸ್ ಸರ್ಪ್ರೈಸ್ ಲಿಫ್ಟ್ ಒಳಗೆ ಬಂದರಿಗೆ ನಮ್ಗೆ ಗೋವಾನು ಗೊತ್ತಿದ್ದ ಅವರಿಗೆ ಇಲ್ಲಿ ಯಾವ್ದಿದೆ ಇಲ್ಲೇ ಅದೇ ಸರ್ target ಭೇಟಿ ಅದು ಹಂಗಾಗಿ ಸರ್ ಹಾಗೆ ರಾತ್ರಿ ಸೂರ ಆಯ್ತು ಸೂರ ಫಸ್ಟ್ ಪ್ರಿಫರೆನ್ಸ್ ನಮ್ಗೆ ಕೊಟ್ಟ ಫಸ್ಟಿಗೆ ನಮಗೆ ಕಳ್ಸ್ಯಾರ. ಸ್ಪೆಷಲ್ ಗೆಸ್ಟ್ ಆಗಿದ್ವಲ್ಲ ಲಿಫ್ಟ್ ಇಂದ ಬಂದ, ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ನಮಗೆ ಕೊಟ್ಟಾರ. ಸೊ ಇದಿನ್ನೂ ಕಂಪ್ಲೀಟ್ ಆಗಿಲ್ಲ ಸರ್ ಇದು? ಸರ್ ವರ್ಕಿಂಗ್ ಕಂಡೀಷನ್ ಇದೆ, ಇನ್ನು ವರ್ಕಿಂಗ್ ಆಗಬೇಕು. ऐसा आ जाओ डायरेक्टली आ जाओ related to drone technology where we are working on material, we are working on structural part, we are working on electronic part, we are working on software part. So there are multiple domains involved in this sector. So this is a specifically aerospace sector. So as you can see here, there is some material testing is already going on. So did you heard something like Kevlar, carbon fiber, something? So carbon fiber you heard. So where you use Kevlar? When do we use Kevlar? The parts which we require more stronger than ಕಾರ್ಬನ್ ಫೈಬರ್ ಇಂದ that part we are using Kevlar. So ಅವ್ರು ಎಕ್ಸ್ಪ್ಲೇನ್ ಮಾಡಿ ಹೇಳತ್ತಾರೆ. you can see here wing section. You cannot see even a single wing section. ಕ್ಯಾಮ್ರಾ ಐತೆ ನೋಡಿ ಮತ್ತೆ ಇನ್ಬಿಲ್ಟ್ ಅದಕ್ಕೆ. ಇದು ಕಾರ್ಬನ್ ಫೈಬರ್ ಅಲ್ಲ, ಇದು ಇದು ಬೆಂಡಿಂದ ಥರ್ಮಾಕೋಲ್ ಆದ್ರೆ ಇದು ಕಾರ್ಬನ್ ಫೈಬರ್, ಇದು ಕಾರ್ಬನ್ ಫೈಬರ್, ಇದು ಥರ್ಮಾಕೋಲ್ ಮಾಡಿರೋದು. ಸರ್ ಇದು ಮೂವ್ಮೆಂಟ್ ಆಯ್ತು ನೋಡಿ ಸರ್. ಇದು ಮೂವ್ಮೆಂಟ್ ಆಗತ್ತೆ ಸರ್. ಅದು ಆಗಿಲ್ಲ, ಅದು ಆಗಿಲ್ಲ ಸರ್. ಅದು ಇಲ್ಲ ಸರ್, ಅದು ಹೊಸದಲ್ಲ ಸರ್, ಅದಕ್ಕಾಗಿಲ್ಲ. ಇಲ್ಲ ಸರ್, ಉಪ್ಪಿಟ್ಟು ಅಂತಾನೆ ಹೇಳಿದ್ದು. ನಾನು ಹೇಳಿದಂತ್ರು ಉಪ್ಪಿಟ್ಟು ಹೇಳಿದ್ ಸರ್. ಫಸ್ಟ್ ಬೇಕಾದ್ರೆ ಲಾಗ್ ಅಲ್ಲಿ ಇದೆ, ಚೆಕ್ ಮಾಡಿ. ಈ ಮಾಸ್ಗೆ ಸೂಟಬಲ್ ಆಗಲ್ಲ, ಜಾಸ್ತಿ ಇದೆ ಸರ್. ಫುಲ್ ಇನ್ಫ್ಲೂಯೆನ್ಸ್ ಅಂಕಿ ದಿಲ್ಲಿಗೆ ಹೋಗಿ ಬಂದ ಯೂನಿವರ್ಸಿಟಿಯಿಂದ ಹೋಗಿ ಬಂದಿದ್ದಾಗ ಫುಲ್ ಇನ್ಫ್ಲೂಯೆನ್ಸ್. ಯಾರು ಬೇಕಾದ್ರೆ ಅವ್ರ ಜೊತೆ ಮಾತಾಡ್ಬೋದು, ಫುಲ್ ಫ್ರೆಂಡ್ಲಿ. ಗೋವಾ ಬಾಯ್. So ಹೇಗಿರಿ? So they are separating into teams. Team 1, Team 2, Team 3. Our team is number 2. Team 1 ಅದು. Team 2 ನಮ್ದು. Team 3, 4, Team 5. Team 4, Team 5. We want you guys to understand what's happening at VRIF to a game. With me? Yes sir. नीचे आवे आते. Yeah, you understand what I'm trying to say? We who want to. So game rules explain ಮಾಡಿ. ಯಾವ ಗೇಮ್? ಇಸರಂಟ್ ಅವರು ಏನ್ ಮಾಡೋದಂತ ಹಿಂಟ್ QR ಕೋಡ್ ಕೊಡ್ತಾರಂತ, ಅದ್ರಲ್ಲಿ ಹಿಂಟ್ ಇರುತ್ತದ. ಮೊದ್ಲು QR ಕೋಡ್ ಹುಡುಕಿ ಆಮೇಲೆ ಹಿಂಟ್ ತಕ್ಕೋಬೇಕು. ಆ ತರ ವರ್ಕಿಂಗ್ ಇರುತ್ತೆ. ಬಟ್ ಇವ್ರು ಹಾಯ್ ಸರ್. ಒಂದು ಕ್ಲೂ ಸಿಕ್ಕೈತಿ ಈಗ. ಈ ಕಡೆ ಮಚ್ಚಿ ಎಕ್ಕಡೆ? ರೈಟ್ ಸೈಡ್ ಡೌನಲ್. ರೈಟ್ ಸೈಡ್
ಇಲ್ಲಿಂದ ರೈಟ್ ಡೌನ್ ರೈಟ್ ಸೈಡ್ ಹೋಗಿ ಡೌನ್ ಅಲ್ಲಿ ಹೋಗಿ ಅಂತ Next. ಡೌನ್ ಅಲ್ಲಿ ಇದೆ ಬಾರು ಠೇವಣಿಗೆ ಹೋಗ್ಬೇಕಂತ. ಮತ್ತೆ ಏನ್ ಮಾಡೋದು? ಏನಿದು ಏನು ಗೊತ್ತಿಲ್ಲ. ಠೇವಣಿ ಅಂತ ಓ ನಂದೇನಾ? ನಂಗೆ ಇವನು ಒಳಗಡೆ ಶ್ರೇಯಸ್ ಅಂದ ಒಳಗಡೆ ದಿವೇಶ್ ಇದ್ದಾನೆ ಹೋಗು ಭೇಟಿಯಾಗಿ. ಸ್ಲಿಪ್ ನಂಬರ್ ಏನ್ ಮಾಡುದು ಫಸ್ಟ್ ಪಿಚ್ ಮಾಡ್ತೀನಿ ಸ್ವಲ್ಪ. Okay, okay. ಹೇಳಿ ಬ್ರೋ ಹೇಳಿ. ಹೇಳಿ bro. ಮಾಡು. ಇದೇನ್ ಗೊತ್ತಾ, ಹಾ. ರೆಕಾರ್ಡ್ ಮಾಡ್ಬೇಕಾ? ಮಾಡ್ತೀವಿ ಬ್ಲಾಗ್ ಲಾಗಿಂಗ್ ಹಂಗ ಇಲ್ಲ 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 ಟೈಮ್ ಪಾಸ್ ಮಾಡ್ತೀನಿ. ಓಕೆ, ಎನಿವೇ ದಿಸ್ ಇಸ್ ಠೇವಣಿ. ಸೊ ವಾಟ್ ವಿ ಡೂ ಇಸ್ ಡಿಸ್ಕೌಂಟ್ ಇನ್ವಾಯ್ಸಸ್. ಇನ್ವಾಯ್ಸ್ ಅಂದ್ರೆ ಏನ್ ಗೊತ್ತಾ, ಇವಾಗ ಫಾರ್ ಎಕ್ಸಾಂಪಲ್ ಇದು ಓದಿದ್ರೆ ಸ್ವಲ್ಪ ಓದಿ ಅಲ್ಲಿ ಗೊತ್ತಾಗುತ್ತೆ. ಇವಾಗ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ದು ಒಂದು ಬಿಸ್ನೆಸ್ ಇದೆ ಅನ್ಕೊಳ್ಳಿ, ಒಂದು ವಾಚ್ಗಳು ಏನೋ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಾ. ನಿಮ್ಗೆ ನಾನು ಕಸ್ಟಮರು, ನಾನು ಬಂದು ನಿಮ್ಗೆ 50,000 ಯೂನಿಟ್ ಬೇಕು ಅಂತ ಕೇಳ್ತೀನಿ, 50,000 ವಾಚ್ಗಳು ಬೇಕು ಅಂತ. ಅವಾಗ ಏನಾಗುತ್ತೆ, ನಿಮ್ಮ ಹತ್ರ ಚಿಕ್ಕ ಆಂಟರ್ಪ್ರೈಸ್ ಇರುತ್ತೆ, ಒಂದು ಮೈಕ್ರೋ ಸ್ಮಾಲು ಟಾರ್ಗೆಟ್ ಇರೋದು MSME. ಸೊ ಅಲ್ಲೇನಾಗುತ್ತೆ, ಇವಾಗ ಅವ್ನಿಗೆ 50,000 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡಕ್ ಅವನ ಹತ್ರ ಕ್ಯಾಪಿಟಲ್ ಇಲ್ಲ. ಅವನೇನ್ ಮಾಡ್ಬೋದು, ಎಕ್ಸ್ಟರ್ನಲ್ ನನ್ನ ಪ್ಲಾಟ್ಫಾರ್ಮ್ ಅಲ್ಲಿ ರಿಜಿಸ್ಟರ್ ಆಗಿ ಇನ್ವಾಯ್ಸ್ ಬರುತ್ತಲ್ಲ, ಪರ್ಚೇಸ್ ಆರ್ಡರ್ 50,000, ಅದಕ್ಕೆ 60 to 90 ಡೇಸ್ ಲೈಫ್ ಸೈಕಲ್ ಇರುತ್ತೆ. ಆ 60 to 90 ಡೇಸ್ ಒಳಗೆ ಅವನು ಅದನ್ನ ಕೊಲ್ಯಾಟ್ರಲ್ ಆಗಿ ಯೂಸ್ ಮಾಡಿ ಎಕ್ಸ್ಟರ್ನಲ್ ಆಗಿ ಒಬ್ಬ ಇನ್ವೆಸ್ಟರು ಇದ್ರ ಮೇಲೆ ದುಡ್ಡು ಹಾಕ್ಬಿಟ್ಟು ಅವನು ಇದನ್ನ ವರ್ಕಿಂಗ್ ಕ್ಯಾಪಿಟಲ್ ನ ತಗೊಂಡು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಟ್ಬಿಟ್ಟು ಎಲ್ಲ ಸರೋಗುತ್ತೆ. ಇದು ಈ ಕಡೆ ಪರ್ಸ್ಪೆಕ್ಟಿವ್. ಇನ್ವೆಸ್ಟರ್ ಕಡೆ ಯೋಚನೆ ಮಾಡಿದ್ರೆ ಹೆಂಗಿರುತ್ತೆ ಅಂದ್ರೆ, ಇವಾಗ 2 ಆಪ್ಷನ್ ಇದೆ ಇನ್ವೆಸ್ಟ್ ಮಾಡಕ್ಕೆ, ಒಂದು FD, ಒಂದು ಶೇರ್ ಮಾರ್ಕೆಟ್. FD ಬಂದು ರಿಸ್ಕ್ ಕಮ್ಮಿ, ರಿವಾರ್ಡ್ಸ್. ಶೇರ್ ಮಾರ್ಕೆಟ್ ರಿಸ್ಕ್ ಜಾಸ್ತಿ, ರಿವಾರ್ಡ್ಸ್ ಜಾಸ್ತಿ. ಅವೆರಡರ ಮಧ್ಯ ಕುತ್ಕೊಳ್ಳುತ್ತೆ ಇನ್ವಾಯ್ಸ್ ಡಿಸ್ಕೌಂಟಿಂಗ್. ಇದ್ರ ಬಗ್ಗೆ ಜಾಸ್ತಿ ಇನ್ವೆಸ್ಟರ್ಸ್ ಗೊತ್ತಿಲ್ಲ, ಬಟ್ ಇನ್ವಾಯ್ಸ್ ಡಿಸ್ಕೌಂಟಿಂಗ್ ಇಸ್ ಆಲ್ಸೋ ವೆರಿ ನೈಸ್ ವೇ ಟು ಇನ್ವೆಸ್ಟ್. ಯಾಕಂದ್ರೆ ನಿಮ್ಗೆ 60 to 90 ಡೇಸ್ ಒಳಗೆ ನಿಮ್ ದುಡ್ಡು ವಾಪಸ್ ಬರುತ್ತೆ, ಸ್ಟಡಿ ರಿಟರ್ನ್ಸ್ ಇರುತ್ತೆ. ಸೊ ಅದು ಒಂಥರ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ದಂಗೆ, ವಿದೌಟ್ ಕಮಿಟ್ಮೆಂಟ್ ಟು ದ ಬಿಸ್ನೆಸ್ ಹಂಗೆ. ಸೊ ಅದಕ್ಕೆ 3 ಸ್ಟೇಕ್ ಹೋಲ್ಡರ್ಸ್ ನ ಜಾಯಿನ್ ಮಾಡಕ್ಕೆ ಪ್ಲಾಟ್ಫಾರ್ಮ್ ಬಿಲ್ಡ್ ಮಾಡ್ತಾ ಇದೀವಿ. ನಿಮ್ಗೆ ಯಾರಾದ್ರೂ MSMEಗಳು ಗೊತ್ತಿದ್ರೆ, ಊರ್ ಕಡೆ ಎಲ್ಲಾದ್ರೂ ಚಿಕ್ಕವರು ಗೊತ್ತಿದ್ರೆ ದಯವಿಟ್ಟು ನನ್ ಕನೆಕ್ಟ್ ಮಾಡಿಸಿ. ಬೇಕಾಗಿದ್ದಾರೆ, ಪ್ಲೇಯರ್ ಇಟ್ಕೊಂಡಿರಿ ಒಂದು. ಏನಾ ರಾಜಾ ಹೆಸರು? ಎಸ್ಟಾಬ್ಲಿಷ್ ಮಾಡಿದ್ಯಾ? ಅವಾಗಲಿಂದ ಮಾಡ್ಬೇಕು ಅನ್ಕೊಂಡ್ರಿ. ಮಾರ್ಕೆಟ್ ಅಫ್ಕೋರ್ಸ್ ನಾನು ಫಸ್ಟಿಗೆ ಆಗ್ಬೇಕಿತ್ತು. ಸುಮ್ನೆ ದೇಖ ವೆಂಕಿ ಬರಬಾರ ದೇಖ ಇವಾಗ ಅಲ್ಲಿ ಉಗ್ಸ್ಕೋಬೇಕು ನಮ್ಮ ಹುಡುಗರ ಕೈಯಲ್ಲಿ ಅಂತ. ಅಲ್ಲಿ 1ನೇ ಕ್ಲೂ ಸಿಕ್ತು, 1ನೇ ಕ್ಲೂ ಸೈನು ಆತು, ಸೈನ್ ಪೇಪರ್ ಸೈನು ಆತು. ಇವಾಗ ಸೆಕೆಂಡ್ ಕ್ಲೂಗೆ ಹೋಗ್ತಿದೀವಿ. ಸೆಕೆಂಡ್ ಕ್ಲೂ ಎಷ್ಟು ಕ್ಲೂ ಟೋಟಲ್? 8 ಕ್ಲೂ ಅದಾವ. 8 ಕ್ಲೂ ಅಂತ. ಇವಾಗ ಒಂದಾಯ್ತು, ಇವಾಗ ಒಂದೇ, ಇನ್ನು 7 ಕ್ಲೂ ಉಳಿದಾವ. ಆಫರ್ ಏನ್ ಗೊತ್ತಾ, ಹುಡಿ ಕೂತ್ಗಳಲ್ಲಿ ನಿನ್ಗೆ ಎದ್ರೆ ತಾನೆ ಮೇನ್ ಅದನ್ನ ತಗೊಳಬೇಕು, ಟೀಮಿಗೆ ತಗೊಳಬೇಕು. ಇಲ್ಲ ತಿನ್ನಿಲ್ಲ. ಎಲ್ಲರೂ ಪಟ್ಟಂತ ಗ್ರೂಪ್ ಜಾಯಿನ್ ಆಗಿ. ಹೌದಾ? See, I am in behalf of Tekruti and also Medini. ಆಯ್ತಾ? Tekruti is completely related to IT. Okay. So, what IT industry they are into will be starting from 30. Like if you are interested in the teaching, ಆಯ್ತಾ? So, if you are interested, you can do internship there. It is Medini. I'll tell you some more. It is officially partnered with Autodesk. ಆಯ್ತಾ, ಟ್ರಿಂಬಲ್, ಬೆಂಟ್ಲಿ, ಇವ್ರ ಜೊತೆ ಎಲ್ಲರ ಜೊತೆನೂ ಪಾರ್ಟ್ನರ್ಶಿಪ್ ಇದೆ. ಅಂಡ್ AICTC ಜೊತೆ ಅವ್ರಿಗೆ ಪಾರ್ಟ್ನರ್ಶಿಪ್ ಇದೆ. ಮತ್ತೆ DTU ಅವ್ರ ಜೊತೆ ಅಫಿಷಿಯಲ್ ಪಾರ್ಟ್ನರ್ ಫಾರ್ ಟೆಕ್ನಾಲಜಿ. ಸೊ ವಾಟ್ ದೇ ಡೂ ದಿಸ್ ಟ್ರೈನಿಂಗ್ಸ್. ಲಾಸ್ಟ್ ಪ್ರೀವಿಯಸ್ ಬ್ಯಾಚ್ ನಿಮ್ ಸೀನಿಯರ್ಸ್ ಏನಿದಾರೆ, ಲೈಕ್ ನಾವು ಪಾಸಿಂಗ್ ಔಟ್ 8th semester. ಸೊ ಮೆಜಾರಿಟಿ ಆಫ್ ದಮ್ somewhere around 150 candidates took the internship with Medini softwares. Not for your internship. ನೀವು ಜಸ್ಟ್ ಆ ಸಾಫ್ಟ್ವೇರ್ ಮತ್ತೆ ನಿಮ್ಗೆ ಎಲ್ಲಾನು ಪ್ರೀಮಿಯಂ ಇಟ್ಕೊಡ್ತಾರೆ ಆಕ್ಸೆಸ್.
ಯಾವುದೇ ಸಾಫ್ಟ್ವೇರ್ಸ್ ನೀವು ಸೆಲೆಕ್ಟ್ ಮಾಡಿ ಆ ಸಾಫ್ಟ್ವೇರ್ದು ನಿಮಗೆ ಆಕ್ಸೆಸ್ ಇದು ಲೈಸೆನ್ಸ್ ಕೊಡ್ತಾರೆ. ಸೊ ಆಫ್ಟರ್ ಇಂಟರ್ನ್ಶಿಪ್ ಆಲ್ಸೋ ಯು ಕ್ಯಾನ್ ಯೂಸ್ ಇಟ್, ಲೈಕ್ ನಾಟ್ ಫಾರ್ ಯಾವುದೋ ಕಂಪ್ನಿಗೆ ವರ್ಕ್ ಮಾಡಂಗಿದ್ರೆ ಯು ಶುಡ್ ನಾಟ್ ಯೂಸ್ ಇಟ್, but until you will be there in the company as an intern, you can use that and you can learn. ಅಣ್ಣಂಗ ಫುಲ್ ಮೊನ್ನೆ ಡೆಲ್ಲಿಗೆ ಹೋಗಿ ಬಂದಿನಿ ಫುಲ್ ಕಮ್ಯುನಿಟಿ ಫುಲ್ ಬಿಲ್ಡ್ ಆಗ್ಬಿಟ್ಟಿದ್ದಿ. ಯಾರು ಬಂದು ಫಸ್ಟ್ ಕೈ ಕೊಡೋದು ಮಾತಾಡ್ಸೋದು ಕ್ಲೂ ತಕ್ಕೊಳ್ಳೋದು. ಇವಾಗ ಅವ ಹೋಗಿದ್ದಕ್ಕೆ ಒಂದು ಯೂಸ್ ಆಗ್ತಿದೆ. ಇದು ಇವಾಗ ಕಾರ್ಡ್ ನಂಬರ್ 3 ಕ್ಲೂ ನಂಬರ್ ಇದೊಂದು ಆಯ್ತಂದ್ರೆ 3 ಕಂಪ್ಲೀಟ್ ಆಗುತ್ತೆ. ಕ್ಲೂ ನಂಬರ್ 3 ಇದು ಹೇಗೆ ಕಂಪ್ಲೀಟ್ ಮಾಡಿ ಜಲ್ದಿ ಬೇಗ ಹೊಡಿ ಬರುತ್ತೆ. ಹೊಡಿಬೇಕು. ಸ್ಪೋರ್ಟ್ಸ್ ಕಲ್ಚರ್ ನಿಮಗೆ ಗೊತ್ತು ಎಷ್ಟು ಲೈಕ್ ಸ್ಪೋರ್ಟ್ಸ್ ಕಲ್ಚರ್ ಅಂತ ಬಂದಾಗ 100% ಅಲ್ಲಿ only 5% are active in sports. So this is the problem. ಈಗ ಸ್ಪೋರ್ಟ್ಸ್ ಒಂದು ವೀಕ್ ಅಲ್ಲೂ ಎಲ್ಲ ವೆಲ್ಕಮ್ ಬ್ಯಾಕ್. So, for example, if I tell you, if you have a need, okay, I want to buy an iPhone. ಏನಿದು ಫಸ್ಟಿಗೂ ಇಲ್ಲೇ ಬಂದಿವಿ, ಇವಾಗ 4th ಕ್ಲೂಗೆ ಮತ್ತು ಇಲ್ಲೇ ಫಸ್ಟಿಗೆ ಗೊತ್ತಾಗಿಲ್ಲ. ಸುಳ್ಳೆ ನಮಗೆ ತಿರುಗಾಡಿಸ್ಕೊಂಡು ಎಲ್ಲ ಮಾಡ್ಕೊಂಡು ಮತ್ತೆ ಲಾಸ್ಟಿಗೆ ಇಲ್ಲಿ ಸೊ ಇವಾಗ ಬಂದಿವಿ 5th ಅಲ್ಲ 4th ಹಿಂಟ್ ಹುಡ್ಕೊಂಡು ಬಂದಿವಿ. ಇನ್ನು 8 ಇದಾವೆ. ಇನ್ನು 8 ಅಂದ್ರೆ 5th ಹಿಂಟ್ಗೆ ಸಿಕ್ಕೈತಿ. ಇಲ್ಲಂತ ಅಲ್ಲಂತಿದು ಅಲ್ಲಂತ ವೆಂಕಿ ನಮ್ಮ ಮನೆ ವಿಚಾರ ಹೌದು ಅಲ್ಲದು ಮಿಡರ ವಿತೌಟ್ ಎನಿ ಎಕ್ಸ್ಪ್ಲನೇಷನ್ ನಮಗೆ 5ನೇ ಕ್ಲೂ ಕೂಡ ಸಿಕ್ತು. ಇನ್ನು 2 ಉಳಿದಾವೆ. ಯಾಡ್ ಮಾಡ್ಬೇಕು ಜಲ್ದಿ. ಇನ್ನು 2 ಇದಾವೆ. ಇವಾಗ ಇದನ್ನ ನೋಡು. ಸ್ಕ್ಯಾನ್ ಮಾಡಿಸ್ಲಿಲ್ಲ. 6th ಮಾಡಿಸಿದ್ರು. ಅವ್ರು ಮಾಡ್ತಿದ್ರು ಉದಯರ ಲಾಸ್ಟ್ ಒಂದು ಇದೆ. ಸೊ ಬೇಗ ಜಲ್ದಿ ಕಾರ್ಬನ್ ಫೈಬರ್ ಅಂಡ್ ವಾಟ್ ಇಸ್ ಯುವರ್ ಕ್ವೆಶ್ಚನ್? ಮೆಡಿಟ್ 8 ಕ್ಲೂ ಇದ್ವು. 8 ಕ್ಲೂ ಪರ್ಫೆಕ್ಟ್ ಆಗಿ ಓಕೆ ಆದ್ವು. ಕ್ಲೂ ಕಂಪ್ಲೀಟ್ ಬ್ರೋ. Last number 7 guys, we are finally got it 8 hours to clues. ಹೌದಾ? ನಡಿ ಚಲ್ ಏನಂತ ಕಾವನೆ ವೆಂಕಿ ವೆಂಕಿ ते कोणा कडे जा ಏನ ಕೇಳಂತಾರೆ ಕೇಳೋಣ. सर ಕಂಪ್ಲೀಟ್ I'm gonna ask question. Okay sir. And yeah, usually I don't think we have. Yes sir, we finished. Sign agide. But you sir we did it. sir ಒಳಗಡೆ ಎಲ್ಲ ನಂಬರ್ ಇದೆ ಸರ್ ಬರಬೇಡಿ. ಅಲ್ವಾ ಸೇವಣಿ सर यार ಓಕೆ ಸರ್ ಎಲ್ಲ ಸ್ಕ್ಯಾನ್ ಮುಗಿಸ್ಕೊಂಡು ಬಂದಿವಿ. ಇವಾಗ ಕ್ವಶನ್ ಕೇಳ್ತಾರಂತೆ, ಅದ್ರ ಮೇಲೆ ಮಾಡಿದ್ರೆ ಹೊಡಿ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಇವ್ರು ನೋಡಿದ್ರೆ ಗೋವಾ ಬಾಯ್ ಅದರಲ್ಲಿ ಅವ್ರ ಮುಂದೆನೆ ಹೇಳ್ತಿದ್ದಾನೆ ಎಲ್ಲ ನಮ್ಮ ಫ್ರೆಂಡ್ಸ್ ಹಾಗೆ ಅಂತ. ಇದಕ್ಕಾದ್ರೂ ದಿಲ್ಲಿಗೆ ಬಂದ ಇದಕ್ಕಾದ್ರೂ ಕೆಲಸ ಆಯ್ತು. ಎಲ್ಲ ಆದ್ಮೇಲೆ ಲಾಸ್ಟ್ ಆಪ್ಷನ್ ಹೆಂಗ ಅನಿಸ್ತಾ ನಿನಗಿದೆ? ಇದು ಒನ್ ಟೈಪ್ ಲರ್ನಿಂಗು ಆಗಿರ್ಬೇಕು. ಅವ್ರು ಯಾವ ತರ ಬೆನಿಫಿಟ್ ಕೊಡ್ತಿದ್ದಾರೆ, ಮಾಡಿದ್ಯಾ ಅಂತ ಹೇಳೋ ಅಷ್ಟು ಯಾವ ತರ ಆಗಿದಾರೆ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೂ ಒಂದ್ ಟಾಸ್ಕ್ ಕೊಟ್ಟಂಗ್ ಮಾಡಿದ್ರು ಇವ್ರು. ಹೆಂಗ್ ಗೊತ್ತಾ, ಅದು ಒಂದ್ ಟೈಪ್ ಟಾಸ್ಕ್ನು ಅದರಿಂದ ನಾವು ಬೆನಿಫಿಟ್ ತಗೋಬಹುದು. ಮತ್ತೆ ಇಂಟರ್ನ್ಶಿಪ್ ಇಂದ ಗೈಡಿಂಗ್ ಎಲ್ಲಾನು ಆಯ್ತು. ಅದೇ ರೀತಿ ಇವಾಗ 8 ಮುಗಿಸ್ಕೊಂಡ್ ಬಂದಿದೀವಿ. ಇವಾಗ ಫೈನಲ್ ವಾರ್ ನಡೀತಿದೆ. ಇವಾಗ ಅದಾದ್ಮೇಲೆ ಹೇಳ್ತೀವಿ. ಎಲ್ಲರೂ 3-4 ಮಾಡಿದ್ರೆ ನಾವು ಆಲ್ರೆಡಿ 8 ಕಂಪ್ಲೀಟ್. ಎಲ್ಲಾರು ಇನ್ನು ಪೆಂಡಿಂಗ್ ಅಲ್ಲಿ ಇದಾರೆ. ಆದ್ರೆ ನಮ್ದೇ ಫಸ್ಟ್ 8 ಬ್ಯಾಚ್. ಅಲ್ಲಿ ಸರ್ ಕೊಟ್ರೆ ಅವ್ರು ಕ್ವಶನ್ ಕೇಳ್ತೀನಿ ಅಂತ ಹೇಳ್ತಿದ್ವಿ. ಅದಕ್ಕೆ ಓಕೆ ಅಂತ ಇವಾಗ ಹೊರಗಡೆ ಬಂದು ನಿಂತಿದೀವಿ. ವೇಟ್ ಮಾಡುವ ಏನಾಗುತ್ತಾ ಅಂತ ನೋಡುವ ಏನಾಗುತ್ತೆ. ಕ್ವಶನ್ ಕೇಳ್ತಾರಂತ ಕ್ವಶನ್ ಕೇಳಾದ್ಮೇಲೆ ಪ್ರೈಸಸ್ ಉಡಿ ಇರುತ್ತಂದ್ರೆ ಉಡಿ ಅಟ್ರಾಕ್ಟಿವ್ ಪ್ರೈಸ್ ಇಷ್ಟೆಲ್ಲ ಬೆವರು. ನಮ್ ಫೇಸ್ ನೋಡ್ರಿ ಯಾವ ತರ ಆಗಿದೆ, ಓಡಾಡಿ ಆಮೇಲೆ ಸಿಗವ ಬಾಯ್. ಈಗ ಆಗತೈತಿ ಅನೌನ್ಸ್ಮೆಂಟ್.
Go for lunch. Yes, sir. ಊಟ ಬೇಕಾ ಇಂಟರ್ನ್ಶಿಪ್ ಬೇಕಾ? ಊಟ ಬೇಕಾ ರೊಕ್ಕ ಬೇಕಾ? ಓಕೆ. पंजाब Tell your the guys see. The internship opportunity available for the royal. Yes, sir. Right? Yes, sir. Let's behave like a royal. Please. Now I think how many of you gone through the entire building? All in the building ho gaye na? Yes, sir. Okay. Now I'm gonna ask question. Please be with your team. Where's your team? And if the team is not, if your team is not. ಸೊ ಅನೌನ್ಸ್ಮೆಂಟ್ ಈಗೇನಿಲ್ಲ ಅಂತ ಆಫ್ಟರ್ ಲಂಚ್ ಅನೌನ್ಸ್ ಮಾಡ್ತೀನಿ ಅಂದಾರ. ಎಲ್ಲರೂ ಊಟ ಹೊಂಟೈತಿ ಈಗ. ಇದು ಡೈರೆಕ್ಟ್ ಊಟ ಡಾಲ್ದಾಗ ಸಿಗ್ತಿದ್ದಾರೆ ಇಲ್ಲಿ. ಹಂಗೆ ಇವ್ರದ್ದೊಂದು ಡ್ರೀಮ್ ಕಾರ್ ಅಂತ ನೋಡ್ರಿ. ಕಾರ್ ಥಾರ್ ರಾಕ್ಸ್ ಡ್ರೀಮ್ ಕಾರ್, ಬರೀ ಮಹೇಂದ್ರ ಅಲ್ಲ, ಥಾರ್ ರಾಕ್ಸ್ ತಗೋಬೇಕು. ಬಸ್ ಹತ್ತು ಹೋಗೋನಲ್ಲಿ ಊಟಕ್ಕೆ ಬಂದೈತಿ. ಊಟದ ಲೈನ್ ನೋಡಿದ್ರ ಇಲ್ಲಿಂದ ಹಿಡಿದ ಇಲ್ಲಿ ಮಣ ಐತಿ. ಒಂದು ಲೈನ್ ಇಲ್ಲ, ಒಂದು ಮನುಷ್ಯನ ಬಾಜು 4 ಜನ ನಿಂತಿದ್ದಾರೆ. 4 ಲೈನ್ ಅದ್ರ ಒಂದ ಲೈನ್ 4 ಜನದ ಲೈನ್. ಒಂದು ಲೈನಿಗೆ 4 ಜನ. ಯಾವ ತರ ಇಲ್ಲಿ ನೋಡಿದ್ರ ದೇವ್ರು ಹೇಳ್ಯಾರಿ ಆಗತ್ತಿಲ್ಲ ಮಾರ. ಏನ್ ಮಾಡ್ಬೇಕು? ಊಟ ಹಾಕಿಸ್ಕೊಂಡು ಸತ್ತಂದ್ರೆ ಡೈರೆಕ್ಟ್ ಊಟ ಗೀಟ ಆತ. ನಿನ್ನ ಫೋಟೋ ತಗೊಂಬರೋ. ಹೇಳ ವೆದರ್ ಮಾತ್ರ ಸಕ್ಕತ್ತಾಗಿದೆ ಗುರು, ತೋರಿಸು. ಈಗ ಊಟ ಮುಗಿಸ್ಕೊಂಡ್ ಬಂದೀವಿ. ಹಾಂ, ಇವಾಗ ನೆಕ್ಸ್ಟ್ ಏನೋ ಪ್ಲ್ಯಾನ್ ಅಂದ್ರೆ ವೆಂಕಿ ಕೇಳ್ಕೊಂಬಂದೆ. ಏನಂದ್ರೆ ವೆಂಕಿ ಅವ್ರು ಅಲ್ಲೆಲ್ಲ ಆಯ್ತಂತ ಅವ್ರು ಪ್ರೆಸಿಡೆಂಟ್ ಕೇಳಿದಲ್ಲು. ಏನಂತ ಹೇಳಿದ್ರು? ಮೇಡಮ್ ಕೇಳಿದಲ್ಲು. ಮೇಡಮ್ ಕೇಳೋ ಮರ ಸರಿ ಕೇಳಿ. ಮೇಡಮ್ ಕೇಳಬೇಕಲ್ಲ. ಹೋಗು ಮರ ಮೇಡಮ್ ಕೇಳ್ಬೇಕು. ಸೊ ನೆಕ್ಸ್ಟ್ ಪ್ಲ್ಯಾನ್ ಬರ್ರಿ ಹೋಗಿ ನೋಡೋಣ.